ಐಫೋನ್ 14 Pro Max ಬಂದಿದೆ. ಸೊ ವಾಟರ್ ಡ್ಯಾಮೇಜ್ ಆಗಿದೆಯಂತೆ. ಬನ್ನಿ ಓಪನ್ ಮಾಡಿ ನೋಡೋಣ. ಶಿವಮೊಗ್ಗದಿಂದ ತೊಗೊಂಡಿದ್ದಾರೆ. ನೀರು ಬಿದ್ದಿದ್ರು ಕೂಡ ಬೀಚಲ್ಲಂತೆ, ಬೀಚಲ್ಲೇನೋ ಬೀಚ್ಗೆ ಹೋಗಿದ್ದಲ್ಲ ಆಗಿದಂತೆ. ಸೊ ನೀರು ಬಿದ್ದಿದ್ರು ಕೂಡ ವರ್ಕ್ ಆಗ್ತಾಯಿತ್ತು ಅಂತ ಹೇಳಿದ್ರು. ನೋಡಿ, ಇಲ್ಲಿ ಡಸ್ಟಿಂಗ್ ಥರ ಆಗಿದೆ. ಬೇರೆ ಎಲ್ಲೂ ನೀರು ಹೋಗಿರೋದು ಕಾಣ್ತಾ ಇಲ್ಲ. ಒಂದೇ ನಿಮಿಷ, ಇದು ಸಪ್ರೇಟ್ ಮಾಡಬೇಕಿತ್ತು. ಐಫೋನ್ 15 ಮದರ್ ಬೋರ್ಡ್ಗೆ ಪ್ರೊಟೆಕ್ಷನ್ಗೆ ಅಂತ ಪ್ಲೇಟ್ ಹಾಕಿರ್ತಾರೆ. ಪ್ಲೇಟ್ನ ರಿಮೂವ್ ಮಾಡ್ತಾಯಿದ್ದಾರೆ. ಬ್ಯಾಟ್ರಿ ಕನೆಕ್ಟ್ ತೆಗೆದು ಡಿಜೆ ಕನೆಕ್ಟ್ ಮಾಡಿ ಆನ್ ಮಾಡೋಕ್ಕೆ ಟ್ರೈ ಮಾಡೋಣ. ಡಿವೈಸ್ ಆನಲ್ಲಿದೆ, ಡಿಸ್ಪ್ಲೇ ಬರ್ತಾ ಇಲ್ಲ, ನೋಡ್ತಾ ಇರ್ಬೋದು. ಇದು ಪ್ರಾಪರ್ ಬೂಟಿಂಗ್. ತಿರ್ಗಿ ಆಫ್ ಮಾಡಿ ಆನ್ ಮಾಡ್ತೀನಿ. ನೋಡಿ, ಇವಾಗ ಟ್ರಿಗರ್ ಮಾಡ್ತೀನಿ. ಈ ರೀತಿ ತೊಗೊಬೇಕಿದು ಪ್ರಾಪರ್ ಬೂಟಿಂಗ್ ಇದೆ. ನೋಡಿ 10 ಅಂತಂದರೆ ಡಿವೈಸ್ ಆನಲ್ಲಿದೆ, ಡಿಸ್ಪ್ಲೇ ಬರ್ತಾ ಇಲ್ಲ ಅಂತ. ನಾನು ಆಗಲೇ ನಿಮಗೆ ಓಪನ್ ಮಾಡಿದ ತಕ್ಷಣ ತೋರಿಸ್ತಾ ಇಲ್ಲ. ಇಲ್ಲಿ ಈ ಪ್ಲೇಸಲ್ಲೆಲ್ಲ ಸ್ವಲ್ಪ ನೀರು ಹೋಗಿದೆ. ಸೊ ಸ್ಟ್ರಿಪ್ ಇಲ್ಲೇ ಬೆಂಡಾಗಿ ಡಿಸ್ಪ್ಲೇಯಿಂದ ಸ್ಟ್ರಿಪ್ ಇಲ್ಲೇ ಮೋಲ್ಡ್ ಆಗಿರುತ್ತೆ. ಸೊ ಅದೇ ಪ್ರಾಬ್ಲಮ್ ಇರುತ್ತೆ. ಬೂಟಿಂಗ್ ನೀಟಾಗಿದೆ, ಆನಲ್ಲಿದೆ ಡಿವೈಸ್ ಇವಾಗ. ಸೊ ಡಿಸ್ಪ್ಲೇ ಚೇಂಜ್ ಮಾಡಬೇಕು. ಡಿಸ್ಪ್ಲೇ ಹಾಕ್ಬಿಟ್ಟು ನೋಡೋಣ. ಒಂದು ನಿಮಿಷ, ಡಿಸ್ಪ್ಲೇ ತೊಗೊಂಬರ್ತೀನಿ. 14 Pro Max
ಸೊ ಇನ್ನೊಂದು ಡಿವೈಸಿಂದನೇ ತೆಗಿಬೇಕು. ಡಿಸ್ಪ್ಲೇ ಸ್ಟಾಕಲ್ಲಿಲ್ಲ. ಡಿಸ್ಪ್ಲೇ ಹಾಕಿ ಚೆಕ್ ಮಾಡಿ ನೋಡೋಣ. ಇದು ಕಸ್ಟಮರ್ ಡಿಸ್ಪ್ಲೇ ಇಲ್ಲೇ ಇಡ್ತಾ ಇದ್ದೀನಿ. ಇದು ನಮ್ಮ ಡಿಸ್ಪ್ಲೇ. ಸೊ ಬ್ಯಾಟ್ರಿ ಹಾಕಿ ಹಂಗೆ ಡೈರೆಕ್ಟಾಗಿ ಆನ್ ಮಾಡ್ತಾ ಇದ್ದೀನಿ. ಆನ್ ಆಗ್ತಾ ಇಲ್ಲ. ಕನೆಕ್ಟ್ ಹತ್ರ ನೋಡಬೇಕು, ಬ್ಯಾಟ್ರಿ ಕನೆಕ್ಟ್ ಹತ್ರ ಏನಾದರೂ ಪ್ರಾಬ್ಲಮ್ ಆಗಿದೆ ಅಂತ. ಸೊ ಬ್ಯಾಟ್ರಿ ಮತ್ತು ಡಿಸ್ಪ್ಲೇ ಪ್ರಾಬ್ಲಮ್ ಇದೆ. ಓಕೆ, ಸೊ ಕಸ್ಟಮರ್ ಕೊಟೇಶನ್ ಕೊಡ್ತೀವಿ. ಮದರ್ ಬೋರ್ಡು ಒಂದು ಸತಿ ಕೆಮಿಕಲ್ ಇದು ಸೊಲ್ಯೂಷನಲ್ಲಿ ಹಾಕಿ ಕ್ಲೀನ್ ಮಾಡಬೇಕಾಗುತ್ತೆ, ಬಿಕಾಸ್ ನೀರು ಹೋಗಿದೆ ಅಲ್ಲ. ಇಲ್ಲಿನೂ ಎಲ್ಲ ಫುಲ್ ರಸ್ಟಿಂಗ್ ಆಗಿದೆ. ಇದೆಲ್ಲ ಕ್ಲೀನ್ ಮಾಡಿ ಎಷ್ಟಾಗುತ್ತೆ ಅಂತ ಹೇಳ್ತೀವಿ. ಕಸ್ಟಮರ್ ಓಕೆ ಅಂತಂದರೆ ರೆಡಿ ಮಾಡ್ತೀವಿ.